ನಮಸ್ಕಾರ ವೀಕ್ಷಕರೇ, ಮಾವಿನ ಹಣ್ಣು ಜೀರ್ಣಕಾರಕ ಗುಣವುಳ್ಳ ಆಹಾರ. ಈ ಹಣ್ಣನ್ನು ತಿನ್ನುವುದರಿಂದ ತುಂಬ ಲಾಭ ಉಂಟು. ಮಾವಿನ ಹಣ್ಣು ಸೇವಿಸಲು ರುಚಿಕರ, ಪುಷ್ಟಿಕರ ಮತ್ತು ಆರೋಗ್ಯಕರ ಕೂಡ. ಉಪ್ಪಿನಕಾಯಿಯನ್ನು ತಯಾರಿಸಲು ಸಣ್ಣ ಗಾತ್ರದ ಮಾವಿನಕಾಯಿಗಳಲ್ಲಿ ಸಿ ಜೀವಸತ್ವ ಹೇರಳವಾಗಿರುತ್ತದೆ. ಈ ಸಣ್ಣ ಗಾತ್ರದ ಮಾವಿನಕಾಯಿಯಿಂದ ತಯಾರಿಸಿದ ಚಟ್ನಿ ಉಪ್ಪಿನಕಾಯಿ ತಿನ್ನಲು ರುಚಿಯಾಗಿರುತ್ತದೆ. ವೀಕ್ಷಕರೇ, ಹೊಸಬ್ರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಮಾವಿನಕಾಯಿಯನ್ನು ಸೇವಿಸಿದ ತಕ್ಷಣ ನೀರು ಕುಡಿಯಬಾರದು. ಕುಡಿದರೆ ಇದು ಅನಾರೋಗ್ಯಕ್ಕೆ ಕಾರಣವಾಗುವುದು. ಮಾವಿನಕಾಯಿಯನ್ನು ಹೆಚ್ಚಾಗಿ ತಿನ್ನುವುದರಿಂದ ದೇಹದ ಆರೋಗ್ಯ ಕೆಡುತ್ತದೆ. ಮಾವಿನ ಹಣ್ಣು ತಿನ್ನುವುದರಿಂದ ಬಾಯಾರಿಕೆ ನೀಗುವುದು, ಮಲಬದ್ಧತೆ ನಿವಾರಣೆಯಾಗುವುದು ಮತ್ತು ದೈಹಿಕ ಚಟುವಟಿಕೆ ಹೆಚ್ಚುವುದು. ಮಲದ್ವಾರದಲ್ಲಾಗುವ ನೋವು, ಕಾಮಲೆ, ಮೂಲವ್ಯಾಧಿ ಗುಣವಾಗಬೇಕಾದರೆ ಎಲೆ ಮಾವಿನಕಾಯಿ ಮತ್ತು ಹುಣಸೆ ಚಿಗುರು ಬೇಯಿಸಿ ತಿಂದರೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಮಾವಿನ ಹಣ್ಣುಗಳನ್ನು ಸೇವಿಸಿದರೆ ಆಹಾರ ಚೆನ್ನಾಗಿ ಜೀರ್ಣಿಸುತ್ತದೆ ಮತ್ತು ಇದು ಹೃದಯ ರೋಗಕ್ಕೆ ಉತ್ತಮ ಔಷಧಿ. ದಿನಕ್ಕೊಂದು ಮಾವಿನಕಾಯಿ ತಿನ್ನುತ್ತಿದ್ದರೆ ರಕ್ತ ಪರಿಚಲನೆ ಉತ್ತಮಗೊಳ್ಳುವುದು, ಹೃದಯ ದೌರ್ಬಲ್ಯ ಸುಧಾರಿಸುವುದು, ನರಗಳ ದೌರ್ಬಲ್ಯ ಕುಗ್ಗುವುದು, ಅರಕ್ತತೆ ಗುಣವಾಗುವುದು ಮತ್ತು ಜ್ಞಾಪಕ ಶಕ್ತಿ ಹೆಚ್ಚುವುದು. ಮಾವಿನಕಾಯಿ ತಿನ್ನುವುದರಿಂದ ಕ್ಷಯ, ಕಾಲರ ಮತ್ತು ಆಮಶಂಕೆ ಈ ರೋಗಗಳನ್ನು ನಿರೋಧಿಸಬಲ್ಲ ಶಕ್ತಿ ಹೆಚ್ಚಿಸುವುದು. ಪ್ರತಿದಿನವೂ ಮಾವಿನಕಾಯಿಯನ್ನು ಕಾಳುಮೆಣಸು ಮತ್ತು ಜೇನುತುಪ್ಪದೊಂದಿಗೆ ಸೇವಿಸುತ್ತಿದ್ದರೆ ಪಿತ್ತಕೋಶ ಜಾಗೃತವಾಗಿ ಪಿತ್ತರಸ ಅಧಿಕವಾಗಿ ಸ್ರವಿಸುವುದು. ಇದರಿಂದ ಪಿತ್ತರಸದ ಅಭಾವದಿಂದ ತಲೆದೂರುವ ಅರಶಿನ ಕಾಮಲೆ ಮತ್ತು ಹೊಟ್ಟೆಯಲ್ಲಿ ಆಹಾರ ಕೊಳೆಯುವಿಕೆ ಇತ್ಯಾದಿ ಕಾಯಿಲೆಗಳು ಸಂಭವಿಸುವುದಿಲ್ಲ. ಮಲಬದ್ಧತೆ, ಅಜೀರ್ಣ, ಬೇದಿ ಮತ್ತು ಆಮಶಂಕೆ ಇತ್ಯಾದಿ ಕರುಳಿನ ಸಂಬಂಧಿ ರೋಗಿಗಳಿಗೆ ಉಪ್ಪು ಮತ್ತು ಜೇನುತುಪ್ಪದೊಂದಿಗೆ ಒಂದೆರಡು ಮಾವಿನಕಾಯಿ ಹಿಚುಕಿ ತಿಂದರೆ ಉತ್ತಮ ಗುಣ ಕಂಡುಬರುವುದು. ಮಾವಿನಕಾಯಿ ಸಿಪ್ಪೆ ಹುರಿದು ಒಂದು ಹಿಡಿಯಷ್ಟು ತಿನ್ನುವುದರಿಂದ ರಕ್ತಸ್ರಾವ ಅತಿಯಾಗುತ್ತಿದ್ದರೆ ಗುಣ ಕಂಡುಬರುವುದು. ಮಾವಿನಕಾಯಿಯನ್ನು ಅಡಿಗೆ ಉಪ್ಪಿನೊಂದಿಗೆ ತಿಂದರೆ ಆಯಾಸ, ಬಳಲಿಕೆ ಪರಿಹಾರವಾಗುವುದು, ಬಾಯಾರಿಕೆ ಕಡಿಮೆಯಾಗುವುದು, ಬಿಸಿಲಿನ ತಾಪ ಸಹಿಸಿಕೊಳ್ಳುವ ಶಕ್ತಿ ಉಂಟಾಗುವುದು. ಅತ್ಯಧಿಕ ಉಷ್ಣದಿಂದ ಕಾಣಿಸಿಕೊಳ್ಳುವ ಮೂಲವ್ಯಾಧಿ, ಅತಿಸಾರ, ಆಮಶಂಕೆ ಇತ್ಯಾದಿ ರೋಗಗಳಿಗೆ ಮಾವಿನಕಾಯಿ ಸಿಪ್ಪೆಯನ್ನು ನುಣ್ಣಗೆ ಅರೆದು 1 ಚಮಚದಷ್ಟು 1 ಲೋಟ ಮಜ್ಜಿಗೆಯಲ್ಲಿ ಕಲಸಿ ದಿನಕ್ಕೆ 3 ಸಲ ತೆಗೆದುಕೊಳ್ಳುವುದರಿಂದ ಗುಣ ಕಂಡುಬರುವುದು. ಉಪ್ಪಿನಕಾಯಿ ತಯಾರಿಸಬೇಕಾದರೆ ಚೆನ್ನಾಗಿ ಬಲಿತ ಮಾವಿನಕಾಯಿಗಳಿಂದ ತಯಾರಿಸಬೇಕು. ಈ ರೀತಿ ತಯಾರಿಸಿದ ಉಪ್ಪಿನಕಾಯಿಯನ್ನು ಊಟದಲ್ಲಿ ಉಪಯೋಗಿಸುವುದರಿಂದ ಹಸಿವು ಚೆನ್ನಾಗಿ ಆಗುವುದು, ಊಟ ರುಚಿಸುವುದು, ಆಹಾರ ಚೆನ್ನಾಗಿ ಜೀರ್ಣಿಸುವುದು ಮತ್ತು ಜಠರದಲ್ಲಿ ಆಹಾರ ಕೊಳೆಯುವುದನ್ನು ತಡೆಯುತ್ತದೆ. ಮಾವಿನಕಾಯಿಗಳನ್ನು ಬೇಯಿಸಿ ಸೇವಿಸುವುದು ಒಳ್ಳೆಯದಲ್ಲ. ಹುಳಕಡ್ಡಿ, ಗಜಕರ್ಣ, ಇಸುಬು ಮತ್ತು ಚರ್ಮ ರೋಗಗಳಿಗೆ ಮಾವಿನಕಾಯಿ ತೊಟ್ಟು ಮುರಿದಾಗ ಸ್ರವಿಸುವ ಅಂಟು ದ್ರವ ಹಚ್ಚುವುದರಿಂದ ಚರ್ಮ ರೋಗಗಳು ನಿವಾರಣೆಯಾಗುವುದು. ಹೆಚ್ಚು ಮಾಗಿದ ಮತ್ತು ಕಪ್ಪು ಕಳೆಗಳುಳ್ಳ ಮಾವಿನ ಹಣ್ಣು ತಿನ್ನಬಾರದು. ಅಂತಹ ಹಣ್ಣುಗಳಲ್ಲಿ ರೋಗಕಾರಕ ಕ್ರಿಮಿಗಳು ಬಹುಬೇಗ ಸೇರುತ್ತದೆ. ಮಾವಿನ ಹಣ್ಣನ್ನು ಸೇವಿಸಬೇಕಾದರೆ ಚೆನ್ನಾಗಿ ನೀರಿನಿಂದ ತೊಳೆದು ತಿನ್ನಬೇಕು. ಯಾವುದೇ ಹಣ್ಣನ್ನು ತಿನ್ನಬೇಕಾದರೆ ಚಾಕು ಉಪಯೋಗಿಸದೆ ಬಾಯಿಯಿಂದ ಹಣ್ಣನ್ನು ಕಚ್ಚಿ ತಿನ್ನುವುದು ಉತ್ತಮ. ಮಾವಿನ ಹಣ್ಣಿನ ಸೀಕರಣೆಗೆ ಜೇನುತುಪ್ಪ ಬೆರೆಸಿ ಸೇವಿಸುವುದರಿಂದ ಶ್ರವಣ ಶಕ್ತಿ ಅಧಿಕವಾಗುವುದು, ಲೈಂಗಿಕ ಶಕ್ತಿ ಹೆಚ್ಚುವುದು. ಜೊತೆಗೆ ಇದು ಕಣ್ಣಿನ ರಕ್ಷಣೆಗೆ ಉತ್ತಮ ಆಹಾರ. 1 ಲೋಟ ಮಾವಿನ ಹಣ್ಣಿನ ರಸವನ್ನು ಹಾಲು ಮತ್ತು ಜೇನುತುಪ್ಪದೊಂದಿಗೆ ಸೇವಿಸುತ್ತಿದ್ದರೆ ಶ್ರವಣ ಶಕ್ತಿ ಹೆಚ್ಚುವುದು, ಜ್ಞಾಪಕ ಶಕ್ತಿ ಬೆಳೆಯುವುದು, ನಪುಂಸತ್ವ ವೃದ್ಧಿಯಾಗುವುದು, ಆಯುಷ್ಯ ಪ್ರಮಾಣ ಹೆಚ್ಚುವುದು. ಒಣಗಿದ ಮಾವಿನ ಎಲೆಯನ್ನು ಸುಟ್ಟು ಅದರ ಬೂದಿಯನ್ನು ಪೆಟ್ಟು ತಗುಲಿದ ಗಾಯಕ್ಕೆ ಒತ್ತಿ ಹಿಡಿದರೆ ರಕ್ತಸ್ರಾವ ನಿಂತು ಗಾಯ ಬಹು ಶೀಘ್ರವಾಗಿ ಮಾಯವಾಗುವುದು. ಮಾವಿನ ಹಣ್ಣು ಸೇವಿಸುವುದರಿಂದ ಎ ಜೀವಸತ್ವದ ಅಭಾವದಿಂದ ಕಾಣಿಸಿಕೊಳ್ಳುವ ರೋಗಗಳಲ್ಲಿ ಗುಣ ಕಂಡುಬರುವುದು. ಮಾವಿನ ಹಣ್ಣುಗಳ ಕಾಲದಲ್ಲಿ ಪ್ರತಿದಿನವೂ 1 ಹಣ್ಣನ್ನು ತಿನ್ನುತ್ತಾ ಇದ್ದರೆ ರೋಗ ನಿರೋಧಕ ಶಕ್ತಿ ಬೆಳೆದು ಆರೋಗ್ಯ ವೃದ್ಧಿಯಾಗುವುದು. ಆಮಶಂಕೆ, ಮೂಲವ್ಯಾಧಿ ಮತ್ತು ಅತಿಸಾರದಿಂದ ಬಳಲುವವರು ಮಾವಿನ ಓಟೆಯೊಳಗಿರುವ ಬೀಜವನ್ನು ನುಣ್ಣಗೆ ಅರೆದು ಅರ್ಧ ಚಮಚ ಅರೆದ ಬೀಜವನ್ನು ಸ್ವಲ್ಪ ಮಜ್ಜಿಗೆಯೊಂದಿಗೆ ಬೆರೆಸಿ ದಿನಾಲು 2 ಸಲ ಸೇವಿಸಿದರೆ ಗುಣವಾಗುವ ಸಂಭವ ಉಂಟು. ಕಣ್ಣಿನ ಆರೋಗ್ಯ ರಕ್ಷಣೆಗಾಗಿ ಮತ್ತು ಉತ್ತಮ ದೃಷ್ಟಿಗಾಗಿ ಮಾವಿನ ಹಣ್ಣು ತಿನ್ನುವುದು ಅತ್ಯವಶ್ಯಕ. ಮಾವಿನ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿದಾಗ ಅನಾರೋಗ್ಯ ಉಂಟಾದರೆ ಸ್ವಲ್ಪ ಶುಂಠಿ ಕಷಾಯ ಸೇವಿಸಬೇಕು. ಹಣ್ಣಿನ ತಿರುಳು ತಿಂದ ಬಳಿಕ ಸ್ವಲ್ಪ ಸಿಪ್ಪೆ ತಿಂದರೆ ಯಾವ ದುಷ್ಪರಿಣಾಮಗಳು ಉಂಟಾಗುವುದಿಲ್ಲ. ಆದುದರಿಂದ ಮಾವಿನ ಹಣ್ಣನ್ನು ಮಿತವಾಗಿ ಸೇವಿಸುವುದು ಒಳ್ಳೆಯದು. ಸಿಹಿ ಮೂತ್ರ ರೋಗವಿರುವವರು ಮಾವಿನ ಹಣ್ಣನ್ನು ಮಿತವಾಗಿ ಸೇವಿಸಬೇಕು. ಒಳ್ಳೆಯ ಮಾಗಿದ ಮಾವಿನ ಹಣ್ಣುಗಳನ್ನು ಊಟವಾದ ಬಳಿಕ ಸೇವಿಸಿದರೆ ಹಸಿವು ಹೆಚ್ಚುತ್ತದೆ ಮತ್ತು ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ, ಬಾಯಾರಿಕೆ ನೀಗುತ್ತದೆ ಮತ್ತು ಮಲಬದ್ಧತೆ ನಿವಾರಣೆಯಾಗಿ ದೈಹಿಕ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ.
1 ಚಮಚದಷ್ಟು ಅರೆದ ಬೀಜವನ್ನು ದಿನಕ್ಕೆ 1 ಸಲ ಸೇವಿಸಿದರೆ ಜಂತುಹುಳಗಳು ನಾಶವಾಗುವುದು. ಹಲ್ಲು ನೋವು ನಿವಾರಣೆಗೆ ಒಸಡುಗಳಿಂದ ರಕ್ತಸ್ರಾವವಾಗುತ್ತಿದ್ದರೆ ಮತ್ತು ಕೆಮ್ಮು ಕಡಿಮೆಯಾಗುವುದಕ್ಕೆ ಮಾವಿನ ಚಿಗುರನ್ನು ಹಲ್ಲುಗಳಿಂದ ಚೆನ್ನಾಗಿ ಅಗಿಯಬೇಕು. ಅತಿಸಾರ ಆಮಶಂಕೆ ನಿವಾರಣೆಗೆ ಮಾವಿನ ಚಿಗುರನ್ನು ನೀರಿನಲ್ಲಿ ಬೇಯಿಸಿ ತಯಾರಿಸಿದ ಕಷಾಯವನ್ನು ಪ್ರತಿದಿನವೂ 3 ಬಾರಿ ಸೇವಿಸಿದರೆ ನಿಲ್ಲುವುದು. ಅತಿಸಾರ ಮತ್ತು ಆಮಶಂಕೆ ಇರುವವರು ಮಾವಿನಕಾಯಿಯ ಸಿಪ್ಪೆಯನ್ನು ಚೆನ್ನಾಗಿ ಅರೆದು ಮಜ್ಜಿಗೆಯಲ್ಲಿ ಕಲಸಿ ಪ್ರತಿದಿನವೂ 2 ಬಾರಿ ತೆಗೆದುಕೊಂಡರೆ ರೋಗಗಳು ನಿವಾರಣೆಯಾಗುವುದು. ಚೆನ್ನಾಗಿ ಬಲಿತ ಮಾವಿನಕಾಯಿಗಳಿಂದ ಮಾಡಿದ ಉಪ್ಪಿನಕಾಯಿಯನ್ನು ಮಜ್ಜಿಗೆ ಅನ್ನದ ಜೊತೆಗೆ ನಚ್ಚಿಕೊಂಡು ತಿನ್ನುವುದರಿಂದ ಚೆನ್ನಾಗಿ ಹಸಿವು ಆಗುವುದು. ಮಾವಿನ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಅಜೀರ್ಣವಾಗುವುದು. ಆದುದರಿಂದ ಮಾವಿನ ಹಣ್ಣು ತಿಂದ ಬಳಿಕ 1 ಚಿಟಿಕೆ ಓಮಕಾಳಿನ ಪುಡಿ ತಿನ್ನುವುದು ಆರೋಗ್ಯಕ್ಕೆ ಉತ್ತಮ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.